ಹಲೋ ಡಾಕ್ಟರ್ ಎಂಬ ಸದ್ದು. ಇದೇ ಫಟಿಂಗನ ದನಿ ಎಂಬುದು ಡಾಕ್ಟರ್ ಗೌಡರಿಗೆ ಒಂದೇ ಏಟಿಗೆ ಅರಿವಾಗುವುದಕ್ಕೂ ಅವರೆಡೆಗೆ ತುಂಟಗಣ್ಣು ತೆರೆದುಕೊಂಡು ಹಸಿರುಗಿಳಿ ಮನೆಯ ಎದುರಿನ ಮಾವಿನ ಗಿಡದ ತೀರಾ ಕೆಳರೆಂಬೆಯ ಮೇಲೆ ಕೂತಿರುವುದು ಕಣ್ಣಿಗೆ ಬೀಳುವುದಕ್ಕೂ ಸರಿಹೋಯಿತು. ಎಂದೂ ಬಯಲಿಗೆ ಹೋಗದ ಹಕ್ಕಿ ಮಳೆಗೆ ಹೆದರಿ ಹಿಂತಿರುಗಿರಬೇಕು ಎನ್ನಿಸಿ ಅಯ್ಯೋ ಫಟಿಂಗ ಎಂದು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾ ನಿಧಾನವಾಗಿ ಮರದ ಕಡೆಗೆ ನಡೆದರು ಡಾಕ್ಟರ್ ಗೌಡ. ಅದು ಕುಳಿತಿದ್ದ ರೆಂಬೆ ತೀರಾ ಕೈಗೆ ಸಿಗುವಷ್ಟು ಕೆಳಗಿತ್ತು. ಗಿಳಿಗೆ ಹೆದರಿಕೆ ಆಗದಿರಲಿ ಎಂದು ಅದಕ್ಕೆ ನಿತ್ಯ ಕಲಿಸುವ ಇಂಗ್ಲಿಷ್ ಪದ್ಯವೊಂದನ್ನು ಹೇಳುತ್ತಾ ಸನಿಹಕ್ಕೆ ಹೋದ ಅವರಿಗೆ ತದ್ವತ್ತಾಗಿ ಇಡೀ ಪದ್ಯವನ್ನು ಪ್ರತಿಧ್ವನಿಸತೊಡಗಿದ ಹಕ್ಕಿ ಅವರು ಹೆಜ್ಜೆ ಇಟ್ಟಷ್ಟೇ ಚಾಲುಕಾಗಿ ಮರದ ಮತ್ತೊಂದು ರೆಂಬೆಗೆ ಹಾರಿ ಕುಳಿತದ್ದು ಕಾಣಿಸಿದಾಗ ಅಷ್ಟೇನೂ ರೇಗಲಿಲ್ಲ. ಮರಕ್ಕೆ ಈ ಮೊದಲೇ ಆನಿಸಿದ್ದ ಮರದ ಏಣಿ ಒಂದಿತ್ತು. ಹಕ್ಕಿಯನ್ನು ಹಿಡಿಯಲೆಂದು ಕೆಲಸದವರು ತಂದಿಟ್ಟಿರಬೇಕು. ಅದರ 2 ಮೆಟ್ಟಿಲು ಹತ್ತಿದರೆ ಸಾಕು, ಹಕ್ಕಿ ಕೈಗೆ ಸಿಗುತ್ತದೆ ಎನಿಸಿತು. ಅದೇ ಪದ್ಯವನ್ನು ಬಿಟ್ಟು ಬಿಡದೆ ಹೇಳಿಕೊಳ್ಳುತ್ತಾ ನಿಧಾನವಾಗಿ 2 ಕೈಗಳಿಂದ ಏಣಿಯ ಭುಜಗಳನ್ನು ಹಿಡಿದು ತಮ್ಮ 81ರ ತೆಳ್ಳಗಿನ ಎತ್ತರದ ಮೈಯನ್ನು 2ನೇ ಮೆಟ್ಟಿಲಿಗೆ ಎತ್ತರಿಸಿದರು. ಹಕ್ಕಿ ಮತ್ತೊಂದು ಟೊಂಗೆ ಏರಿತು. ಡಾಕ್ಟರರ ವೃದ್ಧ ಕಣ್ಣುಗಳಿಗೆ ಆ ಟೊಂಗೆ ಇದ್ದಿರಬಹುದಾದ ಸರಿಯಾದ ಅಂದಾಜು ಸಿಗಲಿಲ್ಲವೇನೋ. ಮತ್ತೊಂದು ಮೆಟ್ಟಿಲೇರಿದರು. 4ನೆಯದೂ ಮುಗಿಯಿತು. ಒಂದು ಕೈಯಲ್ಲಿ ಏಣಿಯ ಭುಜ ಹಿಡಿದು ಮತ್ತೊಂದು ಕೈಯನ್ನು ಹಕ್ಕಿಯತ್ತ ಚಾಚಿದ 81ರ ವೃದ್ಧನನ್ನ ಅನತಿ ದೂರದಿಂದಲೇ ಗುರುತಿಸಿದ ಕೆಲಸದವಳೊಬ್ಬಳು ಬೀಳ್ತೀರಿ ಧಣೀರ ಎಂದು ಕೂಗುತ್ತಾ ಓಡಿ ಬಂದಳು. ಅವರು ನಿತ್ಯ ತೊಡುವ ಗೆರೆಗೆರೆಯ ಪಾಯ್ಜಾಮ ಅಂಗಿ, ತಿಳಿನೀಲಿಯ ನಿಲುವಂಗಿಯನ್ನೇ ಆಗಲೂ ಧರಿಸಿದ್ದರಾದ್ದರಿಂದ ಮಾತ್ರ ಏಣಿಯ 4ನೆಯ ಮೆಟ್ಟಿಲಲ್ಲಿ ನಿಂತಿರುವ ಆತ 81 ವರ್ಷದ ವೃದ್ಧ ಡಾಕ್ಟರ್ ಚೆನ್ನಬಸವನಗೌಡರೇ ಎಂಬುದಾಗಿ ಗುರುತಿಸಲು ಸಾಧ್ಯವಾಗಿತ್ತು. ಅವಳು ದಡಗುಡಿಸಿ ಓಡಿ ಬಂದಳು. ಎಡಗೈಯಲ್ಲಿ ಏಣಿಯ ಭುಜ ಹಿಡಿದ ಗೌಡರು ಬಲಗೈ ಚಾಚಿ ರೆಂಬೆಯ ಮೇಲೆ ಕುಳಿತಿದ್ದ ಹಕ್ಕಿಯ ಪುಟ್ಟ ಬೆನ್ನನ್ನು ತಮ್ಮ ಬೆರಳುಗಳಿಂದ ಮೃದುವಾಗಿ ಹಿಡಿದು ಸಿಕ್ಕ್ಯ ಕಡೆಗೂ ಎಂದು ನಿಟ್ಟುಸಿರು ಬಿಟ್ಟ ಮರುಕ್ಷಣದಲ್ಲೇ ಅದನ್ನು ಬಿಟ್ಟು ಬಿಟ್ಟರು. ಕಾಲ ಕೆಳಗಿನ ಏಣಿ ಜಾರಿತ್ತು. ಆ ಹಗುರಾದ ನೀಳ ದೇಹ ಅನಾಮತ್ತಾಗಿ ಒಂದು ಕ್ಷಣಕಾಲ ನಿರಾಧಾರವಾಗಿ ಗಾಳಿಯಲ್ಲಿ ತೇಲಾಡಿತು. ಪಶ್ಚಾತ್ತಾಪ ಪಡದೆ, ಶಿವಪೂಜೆ ಮಾಡದೆ, ಈಶ್ವರನಿಗೆ ವಂದಿಸದೆ, ಯಾರಿಗೂ ಹೋಗಿ ಬರುತ್ತೇನೆ ಎಂದು ಹೇಳಿಕೊಳ್ಳಲೂ ಆಗದೆ, ತಾವು ಆ ಪವಿತ್ರ ಸೋಮವಾರದಂದು ಸಂಜೆ ಸರಿಯಾಗಿ 4:37 ಸಾಯಲಿದ್ದೇವೆ ಎಂಬುದು ಅರಿವಿಗೆ ಬರುತ್ತಾ ಇದ್ದಂತೆಯೇ ಅವರು ಕತ್ತರಿಸಿ ನೆಲಕ್ಕೆ ಬಿದ್ದರು. ಅಡುಗೆ ಮನೆಯಲ್ಲಿ ಲಿಂಬೆ ಪಾನಕ ಕಲಿಸುತ್ತಿದ್ದ ಮಾಂಡೋವಿ ಕೆಲಸದವಳ ವಿಕಾರ ಕೇಕೆಯನ್ನು ಕೇಳಿದವಳೆ ಏನಾಯಿತು ಎಂಬುದನ್ನೂ ಅರಿಯದೆ, ತನ್ನ ಇಳಿ ವಯಸ್ಸನ್ನೂ ಲೆಕ್ಕಿಸದೆ ಹುಚ್ಚಿಯಂತೆ ಅರಚುತ್ತಾ ಮನೆಯ ಅಂಗಳಕ್ಕೆ ಓಡಿ ಬಂದಾಗ ಅವಳ ಎದೆಯ ಒಳಗಿನ ಪುಟ್ಟ ಹೃದಯ ದಡದಡನೆ ಬಡಿದುಕೊಳ್ಳುತ್ತಿತ್ತು. ಸಾವಿನ ಕಟ್ಟ ಕಡೆಯ ಹೊಡೆತ ತಿಂದು ಅಂಗಳದ ಹಸಿ ಮಣ್ಣಿನ ಮೇಲೆ ಅಂಗಾತ ಮಲಗಿ ಇನ್ನಷ್ಟು ಬದುಕಿಗಾಗಿ ಸೆಣಸಾಡುತ್ತಿದ್ದ ಗಂಡನನ್ನ ನೋಡಿದಳು ಮಾಂಡೋವಿ. ಹೆಂಡತಿ ತಮ್ಮ ಸನಿಹಕ್ಕೆ ಬರಲು ಬೇಕಾಗುವಷ್ಟಾದರೂ ಹೊತ್ತಿನ ಬದುಕನ್ನು ಕೊಡು ಎಂದು ಅವರು ಸಾವನ್ನ ಕೇಳುತ್ತಿದ್ದಂತಿತ್ತು. ಬಾಗಿಲಿಗೆ ಬಂದ ಮಾಂಡೋವಿಯನ್ನ ಅವರು ಗುರುತಿಸಿದರು. ಒಂದು ಮುಗಿಯದ ದುಃಖ ತೆರೆ ತೆರೆಯಾಗಿ ಎದ್ದು ಬಂದು ಅವರ ಕಣ್ಣಲ್ಲಿ ನೀರಾಗಿ ಕದಲಿತು. ಅವಳೆಡೆಗೆ ನೋಡುತ್ತಿದ್ದವರ ಕಣ್ಣುಗಳಲ್ಲಿ ಅವಳು ತನ್ನ ಅರ್ಧ ಶತಮಾನದ ಸಾಹಚರ್ಯದಲ್ಲಿ ಎಂದೂ ಕಾಣದ ವಿಲಕ್ಷಣ ಕಾಂತಿಯನ್ನು, ತನ್ನೆಡೆಗಿನ ಅಭಿಮಾನವನ್ನು ತಕ್ಷಣ ಗುರುತಿಸಿದಳು. ಮತ್ತು ತುಂಬ ಕಷ್ಟದಿಂದ ಡಾಕ್ಟರ್ ಚನ್ನಬಸವನಗೌಡರು ತಮ್ಮ ಕಟ್ಟ ಕಡೆಯ ಉಸಿರಿನೊಂದಿಗೆ ಆ ಮಾತನ್ನು ಹೇಳಿ ಮುಗಿಸಿದರು. ಮಾಂಡೋವಿ, ನಿನ್ನನ್ನು ಎಷ್ಟು ಪ್ರೀತಿಸಿದೆ ಅಂತ
ಆ ಬ- ಭಗವಂತನಿಗೆ ಮಾತ್ರ ಗೊತ್ತು. ಊರಿಗೆ ಊರೇ ಜಾತ್ರೆಯಾಗಿ ನೆರೆಯಿತು. ಶಾಲೆ, ಕಾಲೇಜು, ಆಫೀಸುಗಳಿಗೆ ರಜೆ ಘೋಷಿಸಲಾಯಿತು. ಇಂಗ್ಲಿಷರ ಸರ್ಕಾರದ ಜಿಲ್ಲಾ ಕಲೆಕ್ಟರ್ ಸಾಹೇಬ ತನ್ನ ಕಚೇರಿಯ ಮೇಲಿನ ಬಂಗಲೆಗೆ ಹೋಗಿ ಮೌನ ಆಚರಿಸಿದ. ಊರಿನ ಡಾಕ್ಟರ್ಗಳೆಲ್ಲ ತಮ್ಮ ಕ್ಲಿನಿಕ್ಗಳನ್ನು ಮುಚ್ಚಿದರು. ಮೆಡಿಕಲ್ ಇನ್ಸ್ಟಿಟ್ಯೂಟಿನ ವಿದ್ಯಾರ್ಥಿಗಳು ಮೌನ ಮೆರವಣಿಗೆಯಲ್ಲಿ ಬಂದು ನಿಂತರು. ಆ ಊರು ಸ್ತಬ್ಧವಾಗಿ ಹೋಗಿತ್ತು. 1850ರಲ್ಲಿ ಹುಟ್ಟಿದ ಡಾಕ್ಟರ್ ಚನ್ನಬಸವನಗೌಡರು ತಮ್ಮ ಸುದೀರ್ಘ ಬದುಕಿನಲ್ಲಿ ಒಂದು ವಿಫಲ ಸಿಪಾಯಿ ದಂಗೆಯನ್ನು, ಒಂದು ಕರಾಳ ಜಾಗತಿಕ ಯುದ್ಧವನ್ನು, ಆ ಊರನ್ನ ಬಿಟ್ಟು ಬಿಡದೆ ಕಾಡಿದ ಕರಿಮಾರಿ ಕಾಲರಾ ರೋಗದ 2 ದಾಳಿಗಳನ್ನು ತಮ್ಮ 81 ವಸಂತಗಳೊಂದಿಗೆ ಕಂಡಿದ್ದರು. ಕಡೆಗಾಲದಲ್ಲಿ ಕಾಂಗ್ರೆಸ್ಸಿಗರನ್ನ ಮೆಚ್ಚತೊಡಗಿದ್ದರಾದರೂ ಇಂಗ್ಲಿಷರ ಸರ್ಕಾರಕ್ಕೆ ನಿಷ್ಠರಾಗಿದ್ದ, ಕಡೆ ತನಕ ಆ ಊರಿನ ಮುನ್ಸಿಪಾಲಿಟಿಯ ಖಾಯಂ ವೈದ್ಯಾಧಿಕಾರಿಯಾಗಿದ್ದ ಡಾಕ್ಟರ್ ಗೌಡರು ಸತ್ತು ಹೋಗಿದ್ದು ಸಾಮಾನ್ಯ ಸುದ್ದಿ ಆಗಿರಲಿಲ್ಲ. ಅದು ಆ ಕನ್ನಡ ಸೀಮೆಗೆ ದೊಡ್ಡ ಸುದ್ದಿ. ಕೊಟ್ಟೂರು ಮಠ ಮತ್ತು ಮರಿಸ್ವಾಮಿ ಮಠಗಳ ಜಗದ್ಗುರುಗಳೇ ಅಲ್ಲದೆ ಹುಬ್ಬಳ್ಳಿಯ 3000 ಮಠದ ಜಗದ್ಗುರುಗಳು ಒಬ್ಬ ನಿಷ್ಠಾವಂತ ಲಿಂಗವಂತನ ಸಾವಿಗಾಗಿ ಮರುಗಿ ಸಂದೇಶ ಕಳಿಸಿದ್ದರು. ಅಂತಹ ಎತ್ತರದ ವ್ಯಕ್ತಿತ್ವದ ಡಾಕ್ಟರ್ ಚನ್ನಬಸವನಗೌಡರು ತಮ್ಮ ಜೀವನದಲ್ಲಿ ಮಾಡಿದ 2 ಅಕ್ಷಮ್ಯ ಅಪರಾಧಗಳು ಅಂದರೆ ಪೂರ್ವಜರು ಕಟ್ಟಿದ ಕೋಟೆಯಂತಹ ಹಳೆಯ ಮನೆ ಮಾರಿದ್ದು ಮತ್ತು ತಮ್ಮ ಅಂತಸ್ತಿಗೆ ತಕ್ಕ ಹಿನ್ನೆಲೆ ಇಲ್ಲದ ಮಾಂಡೋವಿಯನ್ನ ಮದುವೆ ಆದದ್ದು. ಅದು ಅವರಿಗೂ ಗೊತ್ತಿತ್ತು. ಅಂತಹ ಡಾಕ್ಟರ್ ಗೌಡರ ಮಕ್ಕಳಾದರೂ ಅವರ ಎತ್ತರಕ್ಕೆ ಬೆಳೆದರೆ ಇಲ್ಲ. ಅವರ ಒಬ್ಬನೇ ಮಗ ಯಥಾ ಪ್ರಕಾರ ಶ್ರೀಮಂತ ಲಿಂಗಾಯತರ ಎಲ್ಲ ಹಿರಿ ಮಕ್ಕಳಂತೆ ಪೆದ್ದ. ಹಾಗೂ ಹೀಗೂ ಡಾಕ್ಟರಿಕೆ ನಡೆಸಿಕೊಂಡು ಹೋಗುತ್ತಿದ್ದನಾದರೂ ತಂದೆಯಂತೆ ದೊಡ್ಡ ಹೆಸರು ಮಾಡಿದವನಲ್ಲ. ಕಡೆ ಪಕ್ಷ ಕಷ್ಟಪಟ್ಟು ಮಕ್ಕಳನ್ನೂ ಮಾಡಿದವನಲ್ಲ. ಅದೋನಿಯ ದಲ್ಲಾಳಿ ವ್ಯಾಪಾರಸ್ಥರ ಮನೆಗೆ ಕೊಡಲಾಗಿದ್ದ ಡಾಕ್ಟರ್ ಗೌಡರ ಮಗಳು ಮಹಾದೇವಿ ಸತತ 3 ಮಕ್ಕಳನ್ನ ಹೆತ್ತಿದ್ದಳಾದರೂ 3 ಹೆಣ್ಣೆ. ಹೀಗೆ ಮಗ ಪಂಪನಗೌಡನಿಂದಾಗಲಿ ಮಗಳು ಮಹಾದೇವಿಯಿಂದಾಗಲಿ ತಮ್ಮ ವಂಶ ಚಿಗುರಿ ಮುಂದುವರಿಯದೆ ತಮ್ಮ ಹೆಸರು ಇತಿಹಾಸ ಸೇರಿಬಿಡುತ್ತದಲ್ಲ ಎಂಬ ನೋವಿಗಿಂತ ಕಡೆಗಾಲದಲ್ಲಿ ತಾವಿಲ್ಲದೆ ಮಾಂಡೋವಿ ಒಬ್ಬಳೇ ಹೇಗೆ ಜೀವಿಸುತ್ತಾಳೋ ಎಂಬ ಆತಂಕ ಡಾಕ್ಟರ್ ಗೌಡರಲ್ಲಿ ಹೆಚ್ಚಾಗಿತ್ತು. ಆದರೆ ವೈಧವ್ಯ ಮುಗಿಬಿದ್ದ ಮೊದಲ ಕ್ಷಣದಿಂದಲೂ ಮಾಂಡೋವಿಯ ವರ್ತನೆ ಅವಳ ಗಂಡ ಊಹೆ ಮಾಡಿದ್ದಕ್ಕಿಂತ ವಿಭಿನ್ನವಾಗಿತ್ತು. ಅವರ ಪಾರ್ಥಿವ ಶರೀರವನ್ನ ಟೌನ್ ಹಾಲ್ನಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಬೇಕೆಂಬ ವಿನಂತಿಯನ್ನ ಒಂದೇ ಮಾತಿನಲ್ಲಿ ತಳ್ಳಿ ಹಾಕಿದ ಮಾಂಡೋವಿ, ಸತ್ತವರೇನಿದ್ರು ಅವರು ಮನೆಯವರ ಸೊತ್ತು ಎಂದು ಬಿಟ್ಟಳು. ಮರುದಿನ ಸಂಜೆ ಡಾಕ್ಟರ್ ಚನ್ನಬಸವನಗೌಡರನ್ನ ಮಣ್ಣು ಮಾಡಿ ಬಂದ ಕೂಡಲೇ ಮನೆಯ ತಲಬಾಗಿಲನ್ನು ಹಾಕಿಕೊಂಡ ಮಾಂಡೋವಿ ಮತ್ತೆ ಕದ ತೆರೆದದ್ದು ತೀರಾ ಹತ್ತಿರದ ಗೆಳೆಯರು ಸಾಂತ್ವನ ಹೇಳಲು ಬಂದು ಕದ ತಟ್ಟಿದಾಗಲೇ. ಅಂಗಳದಲ್ಲಿ ಡಾಕ್ಟರ್ ಗೌಡರು ಬಿದ್ದು ಸತ್ತ ಕೂಡಲೇ ಆಕೆಯ ಮನಸ್ಸು ಛಿದ್ರಗೊಂಡಿತ್ತು. ಪ್ರಾಣ ಹೋಗುವ ಮುನ್ನ ವಿಲಕ್ಷಣ ಕಾಂತಿಯಿಂದ ಹೊಳೆದ ಅವರ ಕಣ್ಣುಗಳನ್ನು ನೋಡಿದವಳಿಗೆ ಏನೋ ಆಸೆ ಸ್ಫುರಿಸಿತ್ತು. ಭಗವಂತ, ಅವರನ್ನು ಒಂದೇ ಒಂದು ಹೊತ್ತಿನಷ್ಟಾದರೂ ಬದುಕಿರಲು ಬಿಡು. ಜಗಳ, ಸಿಡುಕು, ದುಮ್ಮಾನಗಳೇನೇ ಇದ್ದರೂ ನಾನು ಅವರನ್ನು ಎಷ್ಟು ಗಾಢವಾಗಿ ಪ್ರೀತಿಸಿದ್ದೇನೆ ಎಂಬುದನ್ನು ಗೊತ್ತು ಮಾಡಿಕೊಳ್ಳದೆಯೇ ಅವರು ಹೋಗಿಬಿಡಬಾರದು ಎಂದು ಮೊರೆಯಿಟ್ಟು ಬೇಡಿಕೊಂಡಳು ಮಾಂಡೋವಿ. ಮತ್ತೆ ಮೊದಲಿನಿಂದ ಅವರೊಂದಿಗೆ ಬದುಕನ್ನು ಆರಂಭಿಸಬೇಕು. ಆಗ ಮಾತ್ರ ಈ ತನಕ ಹೇಳದೆ ಉಳಿದ ಎಲ್ಲವನ್ನೂ ಹೇಳಿಕೊಳ್ಳಲಾದೀತು. ಮಾಡಬಾರದ್ದನ್ನ ಮಾಡದೇ ಇರುವ, ಮಾಡಬೇಕಾದ್ದನ್ನ ಇನ್ನಷ್ಟು ಪ್ರೀತಿಯಿಂದ ಮಾಡುವ ಅವಕಾಶ ಆಗ ಮಾತ್ರ ಸಿಕ್ಕೀತು. ಅದು ಸಿಗಬಾರದೆ ಎಂದು ಒಳಗೊಳಗೆ ಅಂಗಲಾಚಿಕೊಂಡಳಾದರೂ ಸಾವು ತನ್ನ ನಿರ್ಧಾರ ಘೋಷಿಸಿತ್ತು. ಅದು ಗೊತ್ತಾದ ಕೂಡಲೇ ಮಾಂಡೋವಿಯ ಅಗಾಧ ದುಃಖವೆಲ್ಲ ಸಿಟ್ಟಾಗಿ ಆಕ್ರೋಶವಾಗಿ ಪರಿವರ್ತಿತವಾಯಿತು. ಇಡೀ ಜಗತ್ತಿನ ಮೇಲೆ ಸಿಟ್ಟು, ತನ್ನ ಮೇಲೆ ಸಿಟ್ಟು. ಅದೇ ಅವಳ ನಿಗ್ರಹಕ್ಕೂ ಕಾರಣವಾಯಿತು.
ಸುಮ್ಮನಾಗಿ ಬಿಟ್ಟಳು. ತೀರಾ ಇನ್ನೇನು ಗೌಡರ ಪಾರ್ಥಿವ ಶರೀರವನ್ನ ಬಂಡಿಗೆ ಕೂಡಿಸಿ ಹೊರಡಬೇಕು ಎನ್ನುವಾಗ ಹೆಬ್ಬಾಗಿಲ ತನಕ ಬಂದ ಮಾಂಡೋವಿ, ಸರಿ, ಇನ್ನೆಷ್ಟು ದಿನ, ನಾನು ಬರ್ತೀನಿ ಅಲ್ಲಿಗೆ ಎಂದು ತನಗೆ ತಾನೇ ಎಂಬಂತೆ ಹೇಳಿಕೊಂಡು ಹೊರಟ ಗಂಡನತ್ತ ಕೈ ಮಾಡಿದಳು. ಈ ಮಾತನ್ನ ಅವಳು ತನ್ನ ಸಾವಿನ ಪೂರ್ವ ಘೋಷಣೆಯಂತೆ ತನಗೆ ತಾನೇ ಹೇಳಿಕೊಂಡಳಾದರೂ ಬಾಗಿಲಲ್ಲಿ ಅನೇಕ ಪ್ರತಿಷ್ಠಿತ ವ್ಯಕ್ತಿಗಳ ಮಧ್ಯೆ ನಿಂತಿದ್ದ ಚಲಪತಿಗೆ ಆ ಮಾತು ಕೇಳಿ ಎದೆಯ ಆಳದಲ್ಲೆಲ್ಲೋ ಮೂಳೆಯೊಂದು ಕದಲಿದಷ್ಟು ಯಾತನೆಯಾಯಿತು. ಅಲ್ಲಿ ನೆರೆದಿದ್ದ ಅಗಾಧ ಗುಂಪಿನಲ್ಲಾಗಲಿ, ಬಾಗಿಲ ಹತ್ತಿರವೇ ನಿಂತಿದ್ದ ಪ್ರತಿಷ್ಠಿತರ ಸಮೂಹದ ಮಧ್ಯದಲ್ಲಾಗಲಿ ಚಲಪತಿ ಇದ್ದದ್ದನ್ನ ಮಾಂಡೋವಿ ಆ ತನಕ ಗಮನಿಸಿರಲಿಲ್ಲ. ಇಷ್ಟಕ್ಕೂ ಡಾಕ್ಟರ್ ಚನ್ನಬಸವನಗೌಡರು ನಿಧನರಾದರು ಎಂಬ ಸುದ್ದಿ ಕೇಳಿದ ಕೂಡಲೇ ಚಲಪತಿ ಅವರ ಮನೆಗೆ ಬಂದಿದ್ದ. ಸತ್ತು ಗಂಟೆಯಾಗುತ್ತಲಿದ್ದರೂ ನೆಲೆಗೊಳ್ಳದ ಒಂದು ಅವಶ್ಯಕ ಶಿಸ್ತನ್ನ ಆ ಸಾವಿನ ಮನೆಯಲ್ಲಿ ನೆಲೆಗೊಳಿಸಿದವನೇ ಆತ. ಮನೆಯ ವಿಶಾಲವಾದ ವರಾಂಡದಲ್ಲಿದ್ದ ಕುರ್ಚಿಗಳನ್ನ ಎಳೆದು ಅಂಗಳಕ್ಕೆ ಹಾಕಿಸಿ, ಡಾಕ್ಟರ್ ಗೌಡರ ದೇಹವನ್ನ ಕಾಲು ಮಡಚಿ ಗೋಡೆಗೆ ಕೂರಿಸಿ, ಬಾಯಿ ತೆರೆದುಕೊಳ್ಳದಂತೆ ಗದ್ದಕ್ಕೆ ತಲೆಯನ್ನೂ ಸೇರಿಸಿ ಬಟ್ಟೆ ಬಿಗಿದು, ಮೂಗಿನ ಹೊಳ್ಳೆಗಳಿಗೆ ಹತ್ತಿ ಇಟ್ಟು, ಹೂವು, ದೀಪ, ಗಂಧದ ಕಡ್ಡಿಗಳನ್ನೆಲ್ಲ ಜೋಡಿಸಿ, ರಾತ್ರಿಗೆ ಬೇಕಾಗುವ ಭಜನೆ ಮಂಡಳಿಯ ಹುಡುಗರಿಗೆ ಬರಹೇಳಿ ಅವರಿಗೆ ಟೀ, ನೀರು ಒದಗಿಸೋದಕ್ಕೂ ವ್ಯವಸ್ಥೆ ಮಾಡಿದ್ದ. ಮಧ್ಯರಾತ್ರಿಯ ವೇಳೆಗೆ ಮನೆಯೊಳಕ್ಕೆ ನುಗ್ಗಿ ಕಲಿತ ಮಾತನ್ನೆಲ್ಲ ಒಪ್ಪಿಸತೊಡಗಿದ ಫಟಿಂಗ ಗಿಳಿಯನ್ನ ಪಂಜರದ ತನಕ ಒಯ್ದು ಕದಾ ಮುಚ್ಚಿದ್ದು ಚಲಪತಿಯೇ. ಎಲ್ಲವನ್ನೂ ತುಂಬ ಅಚ್ಚುಕಟ್ಟಾಗಿ ಮಾಡುತ್ತಿದ್ದ ಅವನನ್ನ ಅಲ್ಲಿದ್ದವರೆಲ್ಲ ಮೆಚ್ಚುಗೆಯಿಂದ ನೋಡಿದ್ದರು. ಚಲಪತಿಯನ್ನ ನೋಡಿದ ಯಾರಿಗಾದರೂ ಆತ ಒಬ್ಬ ಸಂಭಾವಿತ ಗಂಭೀರ ಮನಸ್ಸಿನ ಒಳ್ಳೆಯ ವೃದ್ಧ ಎನಿಸದೆ ಇರ್ತಾ ಇರಲಿಲ್ಲ. ಎತ್ತರವಾದ ಆಳು, ಎಣ್ಣೆಗೆಂಪು ದೇಹ ಸಪೂರವಾಗಿ ದೃಢವಾಗಿ ಇತ್ತು. ನೀಟಾಗಿ ಗಡ್ಡ ಮಾಡಿಕೊಂಡಿದ್ದ. ಬಿಳಿಯ ಮೀಸೆಗಳಿಗೆ ತಮ್ಮದೇ ಆದ ನಿಶ್ಚಿತ ಶೇಪ್ ಇತ್ತು. ಬೆಳ್ಳಿ ಫ್ರೇಮಿನ ಕನ್ನಡಕದ ಹಿಂದೆ ಅರಳಿದ್ದ ಕಣ್ಣುಗಳು ಕೊಂಚ ಗಂಭೀರವಾಗಿದ್ದವಾದರೂ ಯಾವ ಹೊತ್ತಿಗಾದರೂ ಮರುಕಳಿಸಬಲ್ಲ ತುಂಟತನ ಅವುಗಳಲ್ಲಿತ್ತು. ನೆತ್ತಿಯ ಮಧ್ಯದಲ್ಲಿ ಕೂದಲು ಉದುರಿ ಹೋಗಿದ್ದ ಭಾಗವನ್ನ ಎರಡೂ ಪಕ್ಕಗಳಲ್ಲಿ ಬೆಳೆದ ಉದ್ದನೆಯ ಕೂದಲುಗಳಿಂದ ಮುಚ್ಚಿಕೊಂಡಿದ್ದ. ಕಳೆದ ಮಾರ್ಚ್ ತಿಂಗಳ 15ನೆಯ ತಾರೀಖಿನಂದು ತಾನು ಕಳೆದುಕೊಂಡಿದ್ದ ಬದುಕಿನ 76ನೆಯ ವರ್ಷವನ್ನ ಅತಿ ಕಷ್ಟದಿಂದ ಅಡಗಿಸಿ ಇಡುವ ಪ್ರಯತ್ನದಲ್ಲಿ ಸಾಕಷ್ಟು ಹಣ, ತಾಳ್ಮೆ ಹಾಗೂ ಮನೋಶಕ್ತಿಯನ್ನ ವ್ಯಯಿಸಿದ ಬ್ರಹ್ಮಚಾರಿ ಮುದುಕ ಆತನು ಎಂಬುದು ಮೊದಲ ನೋಟದಲ್ಲೇ ಜನಕ್ಕೆ ಗೊತ್ತಾಗುತ್ತಿತ್ತು. ಆದರೇನಂತೆ, ಈ ಜಗತ್ತಿನಲ್ಲಿ ಮತ್ಯಾವ ಮನುಷ್ಯನೂ ತನ್ನಂತೆ ಮೌನವಾಗಿ ಇಷ್ಟೊಂದು ವರ್ಷಗಳನ್ನ ಪ್ರೇಮದ ನಿರೀಕ್ಷೆಯಲ್ಲಿ ಕಳೆದಿರಲು ಸಾಧ್ಯವಿಲ್ಲ ಎಂಬ ಸಮಾಧಾನ ಚಲಪತಿಯಲ್ಲಿತ್ತು. ಡಾಕ್ಟರ್ ಗೌಡರ ಸಾವಿನ ಸುದ್ದಿ ಕೇಳಿದ ಕೂಡಲೇ ಹೇಗಿದ್ದವನು ಹಾಗೇ ಬಂದಿದ್ದ ಚಲಪತಿ. ಕಪ್ಪು ಪ್ಯಾಂಟು, ಬಿಳಿಯ ಅಂಗಿ, ಕೊರಳಿಗೊಂದು ಅಂಗೈ ಅಗಲದ ಸ್ಕಾರ್ಫು, ಮೇಲೊಂದು ಕಪ್ಪನೆಯ ಕೋಟು, ಕನ್ನಡಕ, ಕೈಯಲ್ಲೊಂದು ಕಪ್ಪನೆಯ ಛತ್ರಿ. ಅದನ್ನ ಆತ ಕೊಡೆ ಎಂಬುದಕ್ಕಿಂತಲೂ ಹೆಚ್ಚಾಗಿ ಊರುಗೋಲೆಂಬಂತೆ ಬಳಸುತ್ತಿದ್ದ. ಆ ರಾತ್ರಿ ತುಂಬ ಹೊತ್ತಿನ ತನಕ ಡಾಕ್ಟರ್ ಗೌಡರ ಪಾರ್ಥಿವ ಶರೀರವನ್ನ ಇರಿಸಿದ್ದ ಕೋಣೆಯಲ್ಲಿ ಏನಾದರೂ ಒಂದು ಮಾಡುತ್ತಲಿದ್ದ. ನಡುರಾತ್ರಿಯ ಹೊತ್ತಿಗೆ ಹಿಂತಿರುಗಿ ಮತ್ತೆ ಬೆಳಗ್ಗೆ ಉದಯ ಸೂರ್ಯನಷ್ಟೇ ನಿಚ್ಚಳವಾಗಿ ಹಿಂತಿರುಗಿದ್ದ. ಉಟ್ಟ ದಿರಿಸಿನಲ್ಲಿ ಆದ ಒಂದೇ ಬದಲಾವಣೆ ಅಂದರೆ ಅಗಲನೆಯ ಸ್ಕಾರ್ಫಿನ ಬದಲಾಗಿ ತೆಳ್ಳನೆಯ ಕಪ್ಪು ಟೈ ಕಟ್ಟಿಕೊಂಡಿದ್ದ. ಸಂಜೆ ಆಗುತ್ತಾ ಬಂದಂತೆಲ್ಲ ಡಾಕ್ಟರ್ ಗೌಡರ ಶವಯಾತ್ರೆಯನ್ನ ಆದಷ್ಟು ಬೇಗ ಮುಗಿಸಿಬಿಡಿ, ಮಳೆ ಬರುವ ಸೂಚನೆ ಇದೆ ಎಂದು ಅವರ ಮಗನಿಗೆ ತಾಕೀತು ಮಾಡತೊಡಗಿದ. ಆದರೆ ಪೊಂಪನಗೌಡ ಯಾವುದನ್ನು ನಿರ್ಧರಿಸಲಾಗದೆ ಚಡಪಡಿಸುವಷ್ಟರಲ್ಲೇ ಸಂಜೆಯಾಗಿ, ಮೋಡವಾಗಿ, ಮಳೆಯೂ ಆಗಿ ಡಾಕ್ಟರ್ ಗೌಡರ ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸಿದ ಕೆಲವೇ ಜನರಲ್ಲಿ ಚಲಪತಿಯೂ ಒಬ್ಬನಾಗಿ ಉಳಿದಿದ್ದ. ಧಾರಾಕಾರವಾಗಿ ಸುರಿದ ಮಳೆಯಲ್ಲಿ ಗೋನ್ಯಾಳು ಹಳ್ಳದ ಪಕ್ಕದಲ್ಲಿ ನೇಮಿರಾಲ ಸುಬ್ಬಾರಾವ್ನ ಸಮಾಧಿಯಿಂದ ಅನತಿ ದೂರದಲ್ಲಿ ಡಾಕ್ಟರ್ ಚನ್ನಬಸವನ ಗೌಡರಿಗೆ ಮಣ್ಣು ಕೊಟ್ಟು ತೊಯ್ದು ತೊಪ್ಪೆಯಾಗಿ ಗಡಗಡನೆ ನಡುಗುತ್ತಾ ನಿಂತಿದ್ದ ಚಲಪತಿ ಎಲ್ಲರೊಡನೆ ಹಿಂತಿರುಗಿದವನೇ ತನ್ನ ಮನೆಗೆ ಬಂದು ಬಿಸಿ ನೀರಿಗೆ ಬ್ರ್ಯಾಂಡಿ ಬೆರೆಸಿ ಗಟಗಟನೆ ಕುಡಿದು ಬಿಸಿಯಾದ ನೀರು
ಸಾರು ಮಾಡಿಕೊಂಡು ಅನ್ನದೊಂದಿಗೆ ಊಟ ಮಾಡಿ ಮರೆಯದೆ 2 ದಶಗುಣಿ ಮಾತ್ರೆಗಳನ್ನು ನುಂಗಿದ. ಹೊದ್ದುಕೊಂಡು ಮಲಗಿಬಿಟ್ಟ. ಚಲಪತಿ ಮರುದಿನ ಸಂಜೆ 7ರ ಹೊತ್ತಿಗೆ ಮತ್ತೆ ಡಾಕ್ಟರ್ ಚನ್ನಬಸವನ ಗೌಡರ ಮನೆಗೆ ಬರೋ ಹೊತ್ತಿಗೆ ಮಾಂಡೋವಿ ಎಂದಿನಂತೆ ಆ ಮನೆಯ ಅಧಿಪತ್ಯವನ್ನ ಮತ್ತೆ ಸಂಪೂರ್ಣವಾಗಿ ತನ್ನ ಕೈಗೆ ತೆಗೆದುಕೊಂಡಿದ್ದಳು. ಹೆಚ್ಚೇನೂ ಮಾತಾಡದಿದ್ದರೂ ನಡುಮನೆಯ ಮಧ್ಯದಲ್ಲಿ ಹಾಕಿದ್ದ ಬಿಳಿ ವಯರಿನ ಸೋಫಾದ ಕಪ್ಪು ಹಿಡಿಕಿಯ ಮೇಲೆ ಕೊಂಚ ವಾಲಿ ಕುಳಿತು ತನ್ನ ಪತಿಯ ಮರಣಕ್ಕೆ ಸಂತಾಪ ಸೂಚಿಸಲು ಬಂದಿದ್ದ ಊರಿನ ಪ್ರಮುಖರೆಲ್ಲರ ಮಾತು ಕೇಳಿದಳು ಮಾಂಡೋವಿ. ಡಾಕ್ಟರ್ ಗೌಡರು ಅಂಗಳದಲ್ಲಿ ಅಂಗಾತ ಬಿದ್ದು ಪ್ರಾಣ ಬಿಟ್ಟ ಕ್ಷಣದಿಂದಲೂ ಅವಳ ಮುಖದ ಮೇಲೆ ಒಂದು ತೆರನಾದ ಕಠೋರತೆ ಮತ್ತು ನಿರ್ಲಿಪ್ತಿ ನೆಲೆಗೊಂಡಿದ್ದವು. ಸಂತಾಪ ಹೇಳಲು ಬಂದವರು ಔಪಚಾರಿಕ ಮಾತುಗಳನ್ನು ಮುಗಿಸಿ ಒಬ್ಬೊಬ್ಬರಾಗಿ ಎದ್ದು ಹೊರಟಾಗ ಕಡೆಯ 4-6 ಜನರನ್ನ ಕಳಿಸಿಕೊಡಲು ಅವಳು ಬಾಗಿಲ ತನಕ ಬಂದಳು. ರಾತ್ರಿ 8 ಗಂಟೆ ಆಗಲಿತ್ತು. ಸಾಮಾನ್ಯವಾಗಿ ಆ ಹೊತ್ತಿಗೆ ಮನೆಯ ಹೆಬ್ಬಾಗಿಲು ಹಾಕುವುದು ಮಾಂಡೋವಿಯ ಪರಿಪಾಠ. ಬಂದವರೆಲ್ಲ ಹೋಗಿ ಅವಳು ಇನ್ನೇನು ಬಾಗಿಲು ಮುಚ್ಚಬೇಕು. ಅಷ್ಟರಲ್ಲಿ ತನ್ನ ಬೆನ್ನ ಹಿಂದೆ ಯಾವುದೋ ನೆರಳು ಕದಲಿದಂತಾಯಿತು. ತಿರುಗಿ ನೋಡಿದಳು. ಅರೆ, ಚಲಪತಿ! ನಿಜಕ್ಕೂ ಮಾಂಡೋವಿಗೆ ಸಂತೋಷವಾಯಿತು. ಈಗ ಕಣ್ಣೆದುರಿಗೆ ನಿಂತ ಚಲಪತಿಯನ್ನ ಅದೆಷ್ಟೋ ವರ್ಷಗಳ ಹಿಂದೆ ತನ್ನ ಮನಸ್ಸಿನಿಂದ ಸಂಪೂರ್ಣವಾಗಿ ಸರಿಸಿ ತೊಡೆದು ಹಾಕಿದ್ದ ಮಾಂಡೋವಿಗೆ ಮತ್ತೊಮ್ಮೆ ಅವನನ್ನು ಸಂಪೂರ್ಣವಾಗಿ ನೇರಗಣ್ಣಿನಲ್ಲಿ ನೋಡುವುದು ಸಾಧ್ಯವಾಗುತ್ತಿತ್ತು. ತನ್ನ ಪತಿಯ ಮರಣದ ಸುದ್ದಿ ಕೇಳಿ ಮಾತಾಡಿಸಿಕೊಂಡು ಹೋಗಲು ಬಂದವನಿರಬೇಕು. ತಾನೂ ಔಪಚಾರಿಕವಾಗಿ ಅವನೊಡನೆ 2 ಮಾತಾಡಬೇಕು ಎಂದುಕೊಳ್ಳುವಷ್ಟರಲ್ಲಿ ಅವಳ ಎದುರಿಗೆ ನಿಂತಿದ್ದ ಚಲಪತಿಯ ಬಂಡೆಗಲ್ಲಿನಂತಹ ಎದೆಯಲ್ಲಿ ಅಷ್ಟು ವರ್ಷಗಳ ಕಾಲ ಸುಪ್ತವಾಗಿದ್ದ ಪ್ರಚಂಡ ಜ್ವಾಲಾಮುಖಿಯೊಂದು ಭಗ್ಗನೆ ಉರಿದೆದ್ದು ನಿಂತಿತು. ಮಾಂಡೋವಿ, ಇಂಥದ್ದೊಂದು ಅವಕಾಶಕ್ಕೋಸ್ಕರ ಅರ್ಧ ಶತಮಾನಕ್ಕಿಂತ ಹೆಚ್ಚು ದಿನಗಳಿಂದ ಕಾಯ್ತಾ ಇದ್ದೆ. ಮತ್ತೆ ಹೇಳ್ತಿದ್ದೀನಿ ಮಾಂಡೋವಿ, ನಾನಿನ್ನೂ ನಿನ್ನ ಪ್ರೀತಿಸ್ತಾ ಇದ್ದೀನಿ, ಪ್ರೀತಿಸ್ತಲೇ ಇರ್ತೀನಿ. ಅವನು ಮಳೆಯಿಂದ ಹಸಿಯಾದ ಅವಳ ಮನೆಯ ಅಂಗಳದಲ್ಲಿ ನಿಂತು ತನ್ನೆಲ್ಲ ಉನ್ಮಾದವನ್ನ ಚೆಲ್ಲಿಕೊಂಡಿದ್ದ. ಚಲಪತಿಯ ಕಣ್ಣುಗಳಲ್ಲಿ ಒಂದು ನಿರಂತರ ನಿರೀಕ್ಷೆಯ ದೀಪ ಬೆಳಗುತ್ತಿತ್ತು. ಮುಖದಲ್ಲಿ ಪ್ರಾಮಾಣಿಕತೆಯ ನಿಚ್ಚಳತೆ ಇತ್ತು. ಕೇವಲ 2 ದಿನಗಳ ಹಿಂದೆ ಪತಿಯನ್ನ ಕಳೆದುಕೊಂಡಿದ್ದ, ಅದರಲ್ಲೂ ಮಾಂಡೋವಿಯಂತಹ ಹೆಂಗಸಿನ ಮುಂದೆ ತನ್ನ 51 ವರ್ಷಗಳ ವಿಲಕ್ಷಣ ಪ್ರೀತಿ ನಿರೀಕ್ಷೆಗಳನ್ನ ಹೊರಗೆಡವಿದ ಚಲಪತಿಯ ಬುದ್ಧಿಯ ಮೇಲೆ ಪ್ರೇಮೋನ್ಮಾದದ ಭೂತ ಸವಾರಿ ಆಗಿದೆ ಎಂಬುದನ್ನು ತಕ್ಷಣ ಅರ್ಥ ಮಾಡಿಕೊಂಡಳು ಮಾಂಡೋವಿ. ಎದುರಿಗೆ ಕಾಲೂರಿ ನಿಂತ ವ್ಯಕ್ತಿ ಮತ್ಯಾರೋ ಆಗಿದ್ದರೆ ಮಾಂಡೋವಿ ಏನಾದರೂ ಮಾಡಬಹುದಿತ್ತೇನೋ. ಆದರೆ ಚಲಪತಿಯ ಬದುಕಿನ ಮೊದಲ ಕೆಲ ವರ್ಷಗಳು ಎಂಥವಾಗಿದ್ದವು ಎಂಬುದು ಅವಳಿಗೆ ಗೊತ್ತಿತ್ತು. ಸುಮ್ಮನೆ ನಿಂತಳು. ಆದರೆ ತನ್ನ ಗಂಡನ ಪಾರ್ಥಿವ ಶರೀರವಿನ್ನೂ ತನ್ನ ಸಮಾಧಿಯಲ್ಲಿ ಕುಳಿತು ಸರಿಯಾಗಿ 24 ಗಂಟೆಗಳಾದರೂ ಮುಗಿದಿಲ್ಲ. ಅಷ್ಟರ ಒಳಗಾಗಿ ಚಲಪತಿಯಂತಹ ಮನುಷ್ಯ ಹೀಗೆ ಅದೇ ಮನೆಯ ಅಂಗಳದಲ್ಲಿ ನಿಂತು ಈ ಮಾತಾಡಿ ಮನೆಯನ್ನ ಅಪವಿತ್ರಗೊಳಿಸಿದನು ಎಂಬುದು ಅರಿವಿಗೆ ಬಂದಾಗ ಅವಳಲ್ಲಿ ಸಿಟ್ಟು ಹೆಡೆಯೆತ್ತಿತ್ತು. ಚಲಂ, ಇಲ್ಲಿಂದ ಹೊರಟು ಹೋಗು. ಪ್ಲೀಸ್ ಗೆಟ್ ಔಟ್. ಸಾಯೋ ತನಕ ಮತ್ತೆ ನನ್ನ ಮನೆಯೊಳಗೆ ಕಾಲಿಡ್ಬೇಡ. ಹೋಗು ಅಂದಳು. ದನಿಯಲ್ಲಿ ಆಜ್ಞೆ ಇತ್ತು, ಶಾಪವಿತ್ತು, ಸ್ಥಿರತೆ ಇತ್ತು. ಚಲಪತಿ ಹೆಬ್ಬಾಗಿಲು ದಾಟಿ ತಾರು ರಸ್ತೆಯ ಮೇಲೆ ನಿಧಾನವಾಗಿ ಬೂಟು ಕುಟ್ಟುತ್ತಾ ನಡೆದು ಹೋಗುತ್ತಿದ್ದ ಶಬ್ದ ಪೂರ್ತಿ ನಾಶವಾದ ನಂತರವೇ ಆಕೆ ತಲೆಬಾಗಿಲನ್ನ ಎಳೆದುಕೊಂಡು ಚಿಲಕವಿಕ್ಕಿ ಒಳಬಂದಳು. ಅಷ್ಟಾಗುವ ತನಕ ಅವಳಿಗೆ ತನ್ನ 18ನೇ ವಯಸ್ಸಿನಲ್ಲಿ ನಡೆದ ವಿಲಕ್ಷಣ ಘಟನೆಗಳ ಪುಟ್ಟ ಸರಣಿ ಎಷ್ಟು ಗಹನವಾದದ್ದು ಎಂಬುದರ ಪರಿವೇ ಆಗಲಿ, ಅದು ತನ್ನನ್ನು ಸಾವಿನ ತನಕ ಬೆನ್ನು ಬಿಡುವುದಿಲ್ಲ ಎಂಬುದಾಗಲಿ
ಅರಿವಿಗೆ ಬಂದಿರಲಿಲ್ಲ. ತಮ್ಮ ಮಲಗುವ ಕೋಣೆಗೆ ಬಂದ ಕೂಡಲೇ ಎಲ್ಲೋ ಇದ್ದ ಅಳುವೆಲ್ಲ ನುಗ್ಗಿ ಬಂತು. ಒಬ್ಬಳೇ ನಿಂತು ಚೆನ್ನಾಗಿ ಅತ್ತು ಬಿಟ್ಟಳು. ಮಾಂಡೋವಿ ಅಳೋದೆ ಹಾಗೆ. ಅವಳು ತನ್ನ ಗಂಡನ ಸಾವಿಗಾಗಿ, ತನ್ನ ಒಬ್ಬಂಟಿತನಕ್ಕಾಗಿ, ಒದಗಿ ಬಂದ ವೈಧವ್ಯಕ್ಕಾಗಿ, ವಿನಾಕಾರಣ ಮೊಳೆತ ಸಿಟ್ಟಿಗಾಗಿ ಮತ್ತು ತನಗಾಗಿ ಬಿಕ್ಕಿ ಬಿಕ್ಕಿ ಅತ್ತಳು. ತನ್ನ ಕನ್ಯೆತನ ಕಳೆದುಕೊಂಡ ದಿನದಿಂದ ಆ ಮಂಚದ ಮೇಲೆ ಒಬ್ಬಂಟಿಯಾಗಿ ಮಲಗಿದ್ದು ಕಡಿಮೆ. ಗಂಡನ ನಿಲುವಂಗಿ, ಸೂಟುಗಳ ಸಾಲು, ಪೈಜಾಮ, ಟವಲ್ಲು ಒಂದೊಂದು ಅವಳ ಅಳುವನ್ನ ತೀರಿ ಹೊರಗೆಳೆದವು. ಊಟ ಬೇಡವಾಗಿತ್ತು, ಯಾವುದೂ ಬೇಡವಾಗಿತ್ತು. ಸುಮ್ಮನೆ ಮಲಗಿಬಿಡಬೇಕು ಮತ್ತು ಆ ನಿದ್ರೆಯಲ್ಲೇ ತಾನು ಸತ್ತು ಬಿಡಬೇಕು ಎನಿಸಿತ್ತು. ಬವಳಿ ಬಂದಂತಾಗಿ ಮಂಚಕ್ಕೆ ಬಿದ್ದಳು. 50 ವರ್ಷಗಳ ಕಾಲ ತನ್ನ ಎಡಬದಿಗೆ ಮಲಗಿರುತ್ತಿದ್ದ ಶರೀರವೊಂದು ಇನ್ನೆಲ್ಲೂ ಇಲ್ಲವೆಂಬಂತೆ ಕಣ್ಮರೆಯಾಗಿದ್ದು ಎಷ್ಟೊಂದು ಕೆಟ್ಟ ಸತ್ಯ. ಅದನ್ನೇ ಯೋಚನೆ ಮಾಡುತ್ತಾ ಮಲಗಿದವಳಿಗೆ ಅದೆಲ್ಲಿಂದಲೋ ಗಾಢ ನಿದ್ರೆ ಬಂದು ಬಿಟ್ಟಿತು. ಬೆಳಗ್ಗೆ ಸೂರ್ಯನ ಕಿರಣಗಳು ಕಿಟಕಿಯ ಒಳಗಿಂದ ಬಂದು ಇಡೀ ಕೋಣೆಯ ತುಂಬ ಹರಡುವ ಹೊತ್ತಿಗೆ ಚೆನ್ನಾಗಿ ಎಚ್ಚರಗೊಂಡು ಎದ್ದು ಕುಳಿತ ಮಾಂಡೋವಿಗೆ ಆ ಬೆಳಗಿನಲ್ಲಿ ನೆನಪಾದ ಮೊಟ್ಟ ಮೊದಲ ವ್ಯಕ್ತಿ ಡಾಕ್ಟರ್ ಚನ್ನಬಸವನ ಗೌಡರಲ್ಲ, ಅದು ಚಲಪತಿ ಎಂಬುದು ಅರಿವಿಗೆ ಬಂದಾಗ ಅವಳ ಸಿಟ್ಟು ಇಮ್ಮಡಿಯಾಯಿತು. ಕಥೆಯ 2ನೆಯ ಅಧ್ಯಾಯ ಶುರುವಾಗಲಿದೆ.